ನಮಸ್ಕಾರ. ಡಾಕ್ಟರ್ ಆಂಜನಪ್ಪ, ಸರ್ಜಿಕಲ್ ಗ್ಯಾಸ್ಟ್ರಾಂಟ್ರಾಲಜಿಸ್ಟ್, ಸೀನಿಯರ್ ಪ್ರೊಫೆಸರ್ ಇನ್ ಮೆಡಿಕಲ್ ಕಾಲೇಜ್. ಇವತ್ತೆರಡು ಇಂಪಾರ್ಟೆಂಟ್ ವಿಚಾರಗಳ ಬಗ್ಗೆ ಜನಸಾಮಾನ್ಯರಿಗೆ ಬಹಳ ಉಪಯುಕ್ತವಾದ ಮಾಹಿತಿ. ಒಂದು, ಗ್ಯಾಸ್ಟ್ರಿಕ್ ಟ್ರಬಲ್ ಅಂದರೆ ಏನು, ಇನ್ನೊಂದು ಸಕ್ಕರೆ ಕಾಯಿಲೆ, ಡಯಾಬಿಟಿಸ್ ಮೆಲಿಟಸ್. ಮೊದಲು ನಿಮಗೆ ಗ್ಯಾಸ್ಟ್ರಿಕ್ ಬಗ್ಗೆ ಹೇಳ್ತೀನಿ. ಇದು ನೋಡಿ, ತುಂಬ ಜನ ನಮ್ಮ ಹತ್ರ ಅವರೇ ಸೆಲ್ಫ್ ಡಯಾಗ್ನೋಸ್ ಮಾಡ್ಕೊಂಡು ಬರ್ತಾರೆ, ಡಾಕ್ಟ್ರೆ ನಮ್ಗೆ 15 ವರ್ಷದಿಂದ ಗ್ಯಾಸ್ಟ್ರಿಕ್ ಟ್ರಬಲ್ ಇದೆ ಅಂತ. ಬಟ್ ಹಂಗಂದರೆ ಏನು ಅಂತ ನಿಮಗೆ ಫಸ್ಟ್ ಅರ್ಥ ಆಗಬೇಕು. ಯಾರಿಗಿರುತ್ತೆ? ಚಿಕ್ಕ ಮಕ್ಕಳಿಗಿರುತ್ತಾ, ದೊಡ್ಡವ್ರಿಗಿರುತ್ತಾ, ಹೆಣ್ಮಕ್ಳಿಗಿರುತ್ತಾ? ಪ್ರತಿಯೊಬ್ಬರಿಗೂ ಕೂಡ ಗ್ಯಾಸ್ಟ್ರಿಕ್ ಅನ್ನೋ ಆ ಪದ ನೀವೇನು ಹೇಳ್ತಿರಲ್ಲ, ಬಟ್ ಒಂದು ಎರಡು ಕನ್ಫ್ಯೂಷನ್. ಅದನ್ನು ಮೊದಲು ಕ್ಲಾರಿಫೈ ಮಾಡ್ತೀನಿ. ಗ್ಯಾಸ್ ಟ್ರಬಲ್ ಬೇರೆ, ಗ್ಯಾಸ್ಟ್ರಿಕ್ ಟ್ರಬಲ್ ಬೇರೆ. ಗ್ಯಾಸ್ ಟ್ರಬಲ್ ಅಂದರೆ ತುಂಬ ಜನ, ಡಾಕ್ಟ್ರೆ ನಮ್ಮ ಮಗ ತುಂಬ ಗ್ಯಾಸ್ ಪಾಸ್ ಮಾಡ್ತಾನೆ, ಕನ್ನಡದಲ್ಲಿ ಟಿಪಿಕಲ್ ಹೇಳಬೇಕು ಅಂದರೆ ಊಸ್ ಬಿಡ್ತಾನೆ, ತುಂಬ ವಾಸನೆ ಇರುತ್ತೆ. ಇದು ಭಾಳ ಜನದ್ದು ಸೋಷಿಯಲ್ ಪ್ರಾಬ್ಲಮ್. ಅಂದರೆ ತುಂಬ ಗ್ಯಾಸ್ ಪಾಸ್ ಮಾಡ್ತಾರೆ. ಎಲ್ಲಿಂದ ಈ ಗ್ಯಾಸ್ ಬರುತ್ತೆ ನಿಮ್ಗೆ ಅರಿವಿರಬೇಕು. ಅವರೆಕಾಯಿ ಸೀಸನ್ನಲ್ಲಿ ಹಳ್ಳಿ ಕಡೆ ತಮಾಷೆ ಮಾಡೋರು, ಡರ್ರಪ್ಪರ್ರಮ್ ಅಂತ. ಅದು ನಿಜ. ಯಾರು ಮೊಟ್ಟೆ, ದ್ವಿದಳ ಧಾನ್ಯಗಳು, ಅವರೆಕಾಯಿ ಇಂಥವು ಪ್ರೋಟೀನ್ಸ್ ಅಂತೀವಿ ನಾವು, ಅದನ್ನು ಡೈಜೆಷನ್ ಮಾಡಿಕೊಂಡಾಗೆ ಅದರ ಎಂಡ್ ಪ್ರಾಡಕ್ಟು ಪ್ರೋಟೀನ್ ಡೈಜೆಷನಲ್ಲಿ ಗ್ಯಾಸ್ ಪ್ರೊಡ್ಯೂಸ್ ಆಗುತ್ತೆ. ನೋಡಿ, ಜನಗಳು ಪಾಸ್ ಮಾಡೋ ಗ್ಯಾಸ್ನಲ್ಲಿ 99% ನೈಟ್ರೋಜನ್ ಇರುತ್ತೆ. ಮೊನ್ನೆ ಎಲ್ಲ ನಿಮಗೆ ಕನ್ಫ್ಯೂಷನ್ ಆಗಿರ್ಬೇಕು, ಲಿಕ್ವಿಡ್ ನೈಟ್ರೋಜನ್ ಬೇರೆ, ಈ ನೈಟ್ರೋಜನ್ ಬೇರೆ. ಈ ನೈಟ್ರೋಜನ್ಗೆ ಕಲರ್ ಇರಲ್ಲ, ಸ್ಮೆಲ್ ಇರಲ್ಲ, ಏನೂ ಇರಲ್ಲ. ಮತ್ತು ಗ್ಯಾಸ್ ಪಾಸ್ ಮಾಡಿದರೆ ಸ್ಮೆಲ್ ಬರುತ್ತಲ್ಲ, ಇಂಡೋಲೆಂಟ್ಸ್, ಕೆಟೋಲ್ ಅಂತ ಇರುತ್ತೆ, 0.1%. ಅದರಿಂದ ವಾಸನೆ ಬರುತ್ತೆ. ಸೊ ಅದು ಬೇರೆ. ಒಬ್ಬ ಮನುಷ್ಯ ಒಂದು ದಿನಕ್ಕೆ ಎಷ್ಟು ಗ್ಯಾಸ್ ಪಾಸ್ ಮಾಡ್ಬೋದು ಅದ್ರ ಬಗ್ಗೆ ನಿಮ್ಗೆ ಅರಿವು ಇರಬೇಕು. ಯಾವಾಗಲೂ ಒಂದು ಸರಿ ಗ್ಯಾಸ್ ಪಾಸ್ ಮಾಡಿದರೆ ಬೇರೆ ಯಾರನ್ನು ನೋಡಿಬಿಟ್ರೇನೋ ಅಂತ ನೀವು ಎಲ್ಲೋ ಒಂಥರ ಮುಜುಗರ ಪಟ್ಕೋತೀರಿ. ನಾನು ಒಬ್ಬ ವಿಜ್ಞಾನಿಯಾಗಿ, ಒಬ್ಬ ಸರ್ಜಿಕಲ್ ಗ್ಯಾಸ್ಟ್ರೋಎಂಟ್ರಾಲಜಿಸ್ಟ್ ಆಗಿ ನಮ್ಮ ಮೆಡಿಕಲ್ ಕಾಲೇಜ್ ನಾಲೆಡ್ಜನ್ನ ನಿಮಗೆ ತಿಳಿಸ್ತಾ ಇದ್ದೀನಿ. ಡೊರೋತಿ ಅಂತ ಗ್ರೇಟ್ ಲೇಡಿ ತುಂಬ ಸ್ಟಡಿ ಮಾಡಿದ್ದಾರೆ ಅದ್ರ ಮೇಲೆ. ಆದ್ದರಿಂದ ನೀವು ಒಬ್ಬ ಮನುಷ್ಯ ಒಂದು ದಿನಕ್ಕೆ 15 ಸಾರಿ ಗ್ಯಾಸ್ ಪಾಸ್ ಮಾಡ್ಬೋದು. 200 ml ಇಂದ 2 ಲೀಟ್ರ್ವರೆಗೂ ಗ್ಯಾಸ್ ಪಾಸ್ ಮಾಡ್ಬೋದು. ಮತ್ತು ಏನು ರೀ ಡಾಕ್ಟ್ರೆ ಎಲ್ಲ ಹಿಂಗೆ ಅಂತಾರಲ್ಲ, ಇಟ್ಸ್ ಎ ಸೋಷಿಯಲ್ ಪ್ರಾಬ್ಲಮ್, ನಾಟ್ ಎ ಮೆಡಿಕಲ್ ಪ್ರಾಬ್ಲಮ್. ನೀವು ತುಂಬ ಗ್ಯಾಸ್ ಪಾಸ್ ಮಾಡಿದರೆ ನಿಮಗೆ ಕೆಟ್ಟ ಕಾಯಿಲೆ ಇದೆಯಾ, ನಿಮ್ಮ ಕರಳು ಕೆಟ್ಟೋಗಿದೆ, ದಯವಿಟ್ಟು ಹಂಗೆ ಅನ್ಕೋಬೇಡಿ. ಗ್ಯಾಸ್ ಪಾಸ್ ಮಾಡೋದು ಆರೋಗ್ಯದಲ್ಲಿ ಒಳ್ಳೆಯದೇ ಅದು. ಸೊ ಅದನ್ನು ತುಂಬ ನೀವು ಇವಾಗ ನೆಕ್ಸ್ಟ್ ಹೇಳ್ತೀನಿ, ಅದಕ್ಕೆ ಕನ್ಫ್ಯೂಸ್ ಮಾಡ್ಕೋಬೇಡಿ. ಗ್ಯಾಸ್ಟ್ರೈಟಿಸ್ ಅಂದರೆ ಏನು ನೋಡಿ. ನಾವು ತಿನ್ನುವ ಆಹಾರ ಬಾಯಿನಲ್ಲಿ ನೀವೆಲ್ಲ ಅಗದು ನುಂಗಿದ ಮೇಲೆ ಅನ್ನನಾಳ ಇರುತ್ತೆ, ಅದನ್ನು ಈಸೊಫೇಗಸ್ ಅಂತೀವಿ ನಾವು. ಅದರಲ್ಲಿ ಉಣ್ಣಾದರೆ ಈಸೊಫೆಜೈಟಿಸ್ ಅಂತೀವಿ. ಅದಾದ ನಂತರ ನಮ್ಮ ಆಹಾರ ನಿಮ್ಮ ಹೊಟ್ಟೆಯ ಮೇಲ್ಭಾಗದಲ್ಲಿ ಜಠರ ಇರುತ್ತೆ, ಅದು ಬ್ಯಾಗ್ ಇದ್ದಂಗೆ ಇರುತ್ತೆ, ಲೆದರ್ ಬ್ಯಾಗ್, ಜೆ ಶೇಪ್ಡ್ ಬ್ಯಾಗ್. ಅದರೊಳಗೆ ಹೋಗಿ ತುಂಬಿಕೊಳ್ಳುತ್ತೆ. ಈ ಆರ್ಗನ್ ಇದೆಯಲ್ಲ, ಅದ್ರ ಬಗ್ಗೆ ನಿಮಗೆ ತುಂಬ ಕನ್ಫ್ಯೂಷನು. ಜಠರ, ಗೇಣುದ್ದ ಹೊಟ್ಟೆಯಲ್ಲಿ ನಿಮ್ಗೆ ಏನೇನಿದೆ ಅಂದರೆ ಬರೀ ಜಠರ ಒಂದೇ ಅಲ್ಲ, ನಿಮ್ಮ ಸಣ್ಣ ಕರುಳು 3 ಭಾಗ, ಡಿಯೋಡಿನಮ್, ಜೆಜುನಮ್, ಈಲಿಯಮ್ ಅಂತೀವಿ ನಾವು. 6 ಮೀಟ್ರು, ಆಲ್ಮೋಸ್ಟ್ ನಿಮ್ಮ ಅಮ್ಮನ ಸೀರೆಯಷ್ಟು ಉದ್ದ ಇರುತ್ತೆ. ಅದು ಮಲ್ಕೊಂಡಿರುತ್ತೆ ಫೋಲ್ಡ್ ಇದಾಗಿ. ಅದಾದ ನಂತರ ನಿಮ್ಮ ದೊಡ್ಡ ಕರುಳು 1.5 ಮೀಟ್ರ್ ಇರುತ್ತೆ. ಅದ್ರ ಜೊತೆಗೆ 1.5 kg ಲಿವರು, 250 ಗ್ರಾಮ್ ಸ್ಪ್ಲೀನು, 150 ಗ್ರಾಮ್ ಪ್ಯಾಂಕ್ರಿಯಾಸು, ಕಿಡ್ನಿಗಳು, ಇಷ್ಟೆಲ್ಲ ಇರ್ತಾವೆ. ಅದ್ರ ಬಗ್ಗೆ ನೀವು ತಲೆ ಕೆಡಿಸ್ಕೋಬೇಡಿ. ಇವತ್ತು ನಾನು ಹೇಳ್ತಿರೋದು ಈ ಗ್ಯಾಸ್ಟ್ರಿಕ್ ಅಂದರೆ ಗ್ಯಾಸ್ಟ್ರೈಟಿಸ್. ಹಂಗಂದ್ರೆ ಏನ್ರಿ ಡಾಕ್ಟ್ರೆ, ನೀವು ಕೇಳಿರ್ತೀರಿ ನಮ್ಮ ಮಗುಗೆ ಟಾನ್ಸಿಲೈಟಿಸ್ ಆಗಿತ್ತು ಅಂತ. ಅಂದರೆ ಗಂಟ್ಲಲ್ಲಿರೋ ಟಾನ್ಸಿಲ್ನೊಳಗೆ ಇನ್ಫೆಕ್ಷನ್ ಆದರೆ ಅದನ್ನು ಟಾನ್ಸಿಲೈಟಿಸ್ ಅಂತೀವಿ. ಒಂದೊಂದು ಸಾರಿ ನಿಮ್ಮ ತಂಗಿಗೆ ಅಪೆಂಡಿಸೈಟಿಸ್ ಆಗಿದೆ ಅಂದರೆ ಸಣ್ಣ ಕರಳು ದೊಡ್ಡ ಕರಳು ಜಾಯಿನ್ ಆಗೋ ಜಾಗದಲ್ಲಿ ಅಪೆಂಡಿಕ್ಸ್ ಇರುತ್ತೆ, ವರ್ಮ್ ಥರ, ವರ್ಮಿ ಫಾರ್ಮ್ ಅಪೆಂಡಿಕ್ಸ್ ಅಂತೀವಿ. ಅದರೊಳಗೆ ಇನ್ಫೆಕ್ಷನ್ ಆದರೆ ಅಪೆಂಡಿಸೈಟಿಸ್ ಅಂತೀವಿ. ಇದು ನಮ್ಮ ಮೆಡಿಕಲ್ ಭಾಷೆ. ಸೈಟಿಸ್, ಐಟಿಸ್ ಅಂದರೆ ಅದು ಇನ್ಫ್ಲಮೇಷನ್ ಅಂತ. ಈಗ ಗ್ಯಾಸ್ಟ್ರೈಟಿಸ್ ಅಂದರೆ ನಿಮ್ಮ ಜಠರದ ಒಳಗಡೆ ಲೇಯರ್, ನಿಮ್ಮ ಜಠರ ನನ್ನ ಕೈ ಎಷ್ಟು ದಪ್ಪ ಇರುತ್ತೆ, ಮಸಲ್ ಇರುತ್ತೆ, ಒಳಗಡೆ ಮ್ಯೂಕಸ್ ಮೆಂಬ್ರೇನ್. ಹಂಗಂದ್ರೆ ಏನು ಡಾಕ್ಟ್ರೆ, ನಿಮ್ಮ ಬಾಯಿ ಕೈ ಹಾಕಿ ನೋಡಿ, ಮೆತ್ತ ಸಿಗುತ್ತಲ್ಲ, ಅದನ್ನೇ ಮ್ಯೂಕಸ್ ಮೆಂಬ್ರೇನ್. ಅದು ಥ್ರೂ ಔಟ್ ನಿಮ್ಮ GIT ಸಿಸ್ಟಮ್ನಲ್ಲಿ ಒಳಗಿನ ಲೇಯರು ನಿಮ್ಮ ಬಾಯಿನೊಳಗೆ ಮೆದುವಾಗಿರುತ್ತಲ್ಲ, ಅದೇ ರೀತಿ ಇರುತ್ತೆ. ಈ ಸ್ಟೊಮಕ್ನಲ್ಲೂ ಅದಿರುತ್ತೆ. ಅದರೊಳಗೆ ಸಣ್ಣ ಸಣ್ಣ ಹುಣ್ಣುಗಳಾದರೆ ಅದನ್ನು ನಾವು ಗ್ಯಾಸ್ಟ್ರೈಟಿಸ್ ಅಂತೀವಿ. ಹಂಗಿದ್ರೆ ರೋಗ ಲಕ್ಷಣಗಳು, ಡಾಕ್ಟ್ರೆ ಗ್ಯಾಸ್ಟ್ರೈಟಿಸ್ ಆದಾಗೆ ನಮ್ಗೆ ಏನೆಲ್ಲ ಆಗ್ಬೋದು, ನೀವೇ ಬಂದು ನಮ್ಗೆ ಹೇಳ್ತೀರಿ, ಡಾಕ್ಟ್ರೆ ಯಾಕೋ ಹೊಟ್ಟೆ ಉರಿ, ಎದೆ ಉರಿ,
ಕೆಲವ್ರಿಗೆ ಉಂಡ ಮೇಲೆ ಆಗುತ್ತೆ, ಕೆಲವರಿಗೆ ಖಾಲಿ ಹೊಟ್ಟೆ ಒಳಗಾಗುತ್ತೆ. ಸೊ ಹೊಟ್ಟೆ ಉರಿ, ಎದೆ ಉರಿ, ಬಾಯಿಗೇನೋ ಹುಳಿ ಹುಳಿ ನೀರು ಬಂದಂಗೆ. ಅದು ನಮ್ಮ ಪದಗಳು ಮಧ್ಯೆ ಮಧ್ಯೆ ಯೂಸ್ ಆದಾಗೆ ಕನ್ಫ್ಯೂಸ್ ಆಗುತ್ತೆ ನಿಮಗೆ. ಗ್ಯಾಸ್ಟ್ರೈಟಿಸ್ ಅಂದರೆ ಒಳಗಡೆ ಸಣ್ಣ ಸಣ್ಣ ಹುಣ್ಣು. ಗರ್ಡ್ ಅಂತೀವಿ, ಗ್ಯಾಸ್ಟ್ರೋ ಈಸಫೇಜಿಯಲ್ ರಿಫ್ಲಕ್ಸ್. ನೀವು ತಿಂದಿದ ಆಹಾರ ನೋಡಿ, ಮನುಷ್ಯರಿಗೆ ಈಚೆಗೆ ಬರಬಾರ್ದು. ಪ್ರಾಣಿಗಳಿಗೆ ದೇವರ ಶಕ್ತಿ ಕೊಟ್ಟಿದ್ದಾನೆ, ಮೆಲ್ಕ್ ಆಗ್ತವೆ. ಹಗಲೊತ್ತು ಗಬ ಗಬ ಅಂತ ತಿಂದಿರ್ತವೆ, ರಾತ್ರಿ ಇಡೀ ಮೆಲ್ಕ್ ಹಾಕ್ಕೊಂಡು ಅದನ್ನು ವಾಪಸ್ ತೊಗೊಂಡು ಬಾಯಿಗೆ ಅಗದು ಮತ್ತೆ ವಾಪಸ್ ಕಳಿಸ್ತವೆ. ಅದು ಆಗಲ್ಲ ಮನುಷ್ಯರಲ್ಲಿ. ಹಂಗಾಯಿತು ಅಂದರೆ ಅದನ್ನೇ ನಾವು ಗರ್ಡ್ ಅನ್ನೋದು. ಗ್ಯಾಸ್ಟ್ರೋ ಈ ಎದೆ ಉರಿ ಬರುತ್ತೆ, ಬಾಯಿನ ಹುಳಿ ಹುಳಿ ನೀರು ಬರುತ್ತೆ, ಎಷ್ಟೋ ಜನ ಬಾಯಿಗೆ ಪಿತ್ತ ಬಂತು ಅಂತಾರೆ. ಸೊ ನಿಮ್ಮ ಪದಗಳನ್ನ ನಾನು ಕ್ಲಾರಿಫಿಕೇಷನ್ ಕೊಡ್ತಾ ಇದ್ದೀನಿ. ಪಿತ್ತ ಯಾಕೆ ಅನ್ಕೋತೀರಿ ಅಂದರೆ ಅದು ಹುಳಿ ಇರುತ್ತೆ, ಆದರೆ ಪಿತ್ತ ಯಾವತ್ತೂ ಕೂಡ ಬೈಲ್ ನಮ್ಮ ಭಾಷೆಯಲ್ಲಿ ಲಿವರ್ನಲ್ಲಿ ಉತ್ಪತ್ತಿ ಆಗುತ್ತೆ. ಅದು ಯಾವಾಗಲೂ ಸಣ್ಣ ಕರಳಿಗೆ ಹೋಗುತ್ತೆ, ಡಿಯೋಡಿನಮ್ಗೆ ಬಾಯಿಗೆ ಬರೋದು ಭಾಳ ಕಡಿಮೆ. ಬಟ್ ಆಸಿಡ್ ಹುಳಿ ಇರೋದ್ರಿಂದ ನೀವು ಅದನ್ನು ಪಿತ್ತ ಅನ್ಕೋತೀರಿ, ಅದು ಪಿತ್ತ ಅಲ್ಲ, ಆಸಿಡ್ ನಿಮ್ಮ ಬಾಯಿಗೆ ಬಂದಿರುತ್ತೆ. ಇವಿಷ್ಟು ರೋಗ ಲಕ್ಷಣಗಳು. ಈಗ ನೆಕ್ಸ್ಟ್ ಯಾಕೆ ಹಂಗಾಗುತ್ತೆ ಡಾಕ್ಟ್ರೆ? ಭಾಳ ಸರಳವಾಗಿ ಹೇಳ್ತೀನಿ. ಅಪೆಂಡಿಸೈಟಿಸ್ ಆಗಬೇಕಾದ್ರೆ ತಿನ್ನುವ ಆಹಾರದಲ್ಲಿರೋ ಬ್ಯಾಕ್ಟೀರಿಯಾ ಅಲ್ಲಿ ಹೋದರೆ ಅಪೆಂಡಿಸೈಟಿಸ್ ಆಗುತ್ತೆ. ನೀವೆಲ್ಲ ಮಗಿಗೆ ನೆಗಡಿ ಕೆಮ್ಮಾದರೆ ಬ್ಯಾಕ್ಟೀರಿಯಾ ಅಟ್ಮಾಸ್ಫಿಯರಿಂದ ಟಾನ್ಸಿಲೈಟಿಸ್ ಆಗುತ್ತೆ. ನಿಮ್ಮ ಗ್ಯಾಸ್ಟ್ರೈಟಿಸ್ಗೆ 3 ಕಾರಣ ಭಾಳ ಇಂಪಾರ್ಟೆಂಟು. ಹರಿ, ವರಿ, ಕರಿ. ಅಂದರೆ ನಿಮ್ಮ ಹೊಟ್ಟೆಯಲ್ಲಿ ಒಂದು ದಿನಕ್ಕೆ 600ರಿಂದ 800 ಆ್ಯಸಿಡ್, ಹೈಡ್ರೋಕ್ಲೋರಿಕ್ ಆ್ಯಸಿಡ್ ಅಂತೀವಿ ನಾವು, ವೆರಿ ಪವರ್ಫುಲ್ ಆ್ಯಸಿಡ್. ಅದು ನೀವು ತಿಂದ ಆಹಾರನ ಡೈಜೆಸ್ಟ್ ಮಾಡ್ಕೋಬೇಕಾದ್ರೆ ಅದು ಭಾಳ ಇಂಪಾರ್ಟೆಂಟು. ಅದು ಏನಾದರೂ ಜಾಸ್ತಿ ಆದರೆ, ಆಸಿಡಿಟಿ ಜಾಸ್ತಿ ಆದರೆ, ಅಸಿಡಿಟಿ ಅಂತೀವಿ ನಾವು, ಅದೇ ಕಾರಣ ಗ್ಯಾಸ್ಟ್ರಿ. ಯಾಕೆ ಜಾಸ್ತಿ ಆಯಿತು? ಸರಿಯಾಗಿ ನೀವು ಆಹಾರವನ್ನು ಅಗಿದು ಖುಷಿಯಿಂದ ನಿಧಾನವಾಗಿ ತಿಂದಿದ್ರೆ, ಗಬ ಗಬ ಅಂತ ಅಥವಾ ಕಾರ್ ಡ್ರೈವ್ ಮಾಡಿಕೊಂಡು ನೀವು ತಿನ್ಕೊಂಡು ಹೋದರೆ ನೀವು ಸರಿಯಾಗಿ ಗಮನ ಕೊಟ್ಟಿರಲ್ಲ. ಅದು ಹೋದಾಗೆ ಅದಕ್ಕೆ ಹರಿ, ವರಿ, ಟೆನ್ಷನ್. ಇದು ನಿಮ್ಮ ಭಾಳ ಜನಕ್ಕೆ ನಿಮ್ಗೆ ಅರ್ಥ ಆಗಲ್ಲ. ನೋಡಿ, ಮನುಷ್ಯನಿಗೆ ಟೆನ್ಷನ್ ಯಾವುದೇ ರೀಸನ್ಗೆ ಆಗ್ಬೋದು, ಆದರೆ ನಮ್ಮ ಮೆದುಳು ಅಂದರೆ ಬ್ರೈನ್ ಈಸ್ ಕನೆಕ್ಟೆಡ್ ಟು ಸ್ಟಮಕ್ ಥ್ರೂ ವೇಗಸ್ ನರ್ವ್ ಅಂತೀವಿ ನಾವು. 2 ವೇಗಸ್ ನರ್ವ್ ಬರ್ತವೆ, ಕುತ್ತಿಗೆಯಿಂದ ಹೋಗುತ್ತೆ, ಹಾರ್ಟ್ಕೊಂಡು ಬ್ರಾಂಚ್ ಕೊಡುತ್ತೆ, ಸ್ಟಮಕ್ಕು ಅಪ್ ಟು ಟೆಸ್ಟಿಕಲ್ ಹೋಗುತ್ತೆ. ಅದು ಈ ನರ್ವು ಸ್ಟಿಮ್ಯುಲೇಟ್ ಆಗುತ್ತೆ. ನೀವು ಕೋಪ ಮಾಡಿಕೊಂಡ್ರೆ ಅಥವಾ ಇರಿಟೇಟ್ ಆದರೆ ಅದು ಸ್ಟಿಮ್ಯುಲೇಟ್ ಆದಾಗ ಆ್ಯಸಿಡ್ ಸೆಕ್ರೇಷನ್ ಆಗ್ತದೆ. ನೆಕ್ಸ್ಟ್ ಕರಿ. ಇದು ನೋಡಿ, ನೀವು ಸೌತ್ ಇಂಡಿಯಾ ಒಳಗೆ ಗ್ಯಾಸ್ಟ್ರಿಕ್ ಜಾಸ್ತಿ, ನಾರ್ತ್ ಇಂಡಿಯಾ ಒಳಗೆ ಗಾಲ್ ಸ್ಟೋನ್ ಜಾಸ್ತಿ ಅಂತ ನಾವು ಮೆಡಿಕಲ್ ಕಾಲೇಜಿನ ಸ್ಟೂಡೆಂಟ್ಸಿಗೆ ಪಾಠ ಮಾಡೀವಿ. ಯಾಕಂದರೆ ನಾರ್ತ್ ಇಂಡಿಯನ್ಸು ಗೋಧಿ ಇವೆಲ್ಲ ಜಾಸ್ತಿ ತಿನ್ನೋದ್ರಿಂದ ಅವರಿಗೆ ಪಿತ್ತಕೋಶದಲ್ಲಿ ಕಲ್ಲಾಗ್ತದೆ. ನಮ್ಮ ಸೌತ್ ಇಂಡಿಯನ್ಸ್ನು ಖಾರ ತಿನ್ನೋದು ಜಾಸ್ತಿ, ಕರಿದ ಪದಾರ್ಥಗಳು, ಮಸಾಲೆ, ಅನ್ನ ಸಾಂಬಾರು ಇವೆಲ್ಲ ತಿನ್ನೋದ್ರಿಂದ ನಮ್ಮಲ್ಲಿ ಸೌತ್ ಇಂಡಿಯಾದೊಳಗೆ ಅದು ಅಸಿಡಿಟಿ ಜಾಸ್ತಿ. ಅದಕ್ಕೆ ಹರಿ, ವರಿ, ಕರಿ ಅಂತ ನಾನು ಹೇಳಿದ್ದು. ಕರಿದ ಪದಾರ್ಥಗಳನ್ನ ತಿಂದರೆ ಗ್ಯಾಸ್ಟ್ರೈಟಿಸ್ ಆಗುತ್ತೆ. ಅವೆಷ್ಟು ಬಿಟ್ಟರೆ ಇನ್ನೊಂದು 3 ನೀವು ನೆನಪಿಡಬೇಕು. ಸ್ಮೋಕಿಂಗ್, ಯಾರು ಸ್ಮೋಕ್ ಮಾಡ್ತಾರಲ್ಲ ಅವ್ರಿಗೆ ಗ್ಯಾಸ್ಟ್ರೈಟಿಸ್ ಆಗುತ್ತೆ. ನೆಕ್ಸ್ಟ್ ಆಲ್ಕೋಹಾಲಿಕ್ ಗ್ಯಾಸ್ಟ್ರೈಟಿಸ್ ಅಂತೀವಿ ನಾವು. ಎಷ್ಟೋ ಸಾರಿ ಸಿವಿಯರ್ ಗ್ಯಾಸ್ಟ್ರೈಟಿಸ್ ಆಗಿ ಬರ್ತಾರೆ. ನೀವು ನೋಡಿ, ಆಲ್ಕೋಹಾಲ್ ತೊಗೊಳ್ಳೋರೆಲ್ಲ ಎಂಟಿ ಸ್ಟಮಕ್ನಾಗೆ ತೊಗೊಳ್ಳೋದು, ಸಾಯಂಕಾಲ ಹೋಗಿ ಕೂತ್ಕೋತಾರೆ. ಯಾಕಂದರೆ ಉಂಡ ಮೇಲೆ ಯಾರು ಆಲ್ಕೋಹಾಲ್ ಭಾಳ ಕಡಿಮೆ, ಇಂಗ್ಲೆಂಡ್ನಾಗಾದರೆ ಅವ್ರು ತೊಗೋತಾರೆ, ನಮ್ಮ ದೇಶದಲ್ಲಿ ಹಂಗಲ್ಲ. ಸಿವಿಯರ್ ಗ್ಯಾಸ್ಟ್ರೈಟಿಸ್. ಇನ್ನೊಂದು ನಿಮ್ಗೆ ಹೇಳ್ತೀನಿ, ಭಾಳ ಇಂಪಾರ್ಟೆಂಟು. ಭಾಳ ಜನಕ್ಕೆ ಖುಷಿ ರೋಡ್ ಸೈಡ್ ತಿನ್ನೋದು, ಪಾನಿಪುರಿ, ಮಸಾಲ ಪೂರಿ, ಸಜ್ಜನರಾವ್ ಸರ್ಕಲ್ ಅಂತ ಕಡೆ ಮಿಡ್ಲ್ ಕ್ಲಾಸ್ ಅಲ್ಲ, ಅಪ್ಪರ್ ಕ್ಲಾಸು ಕೂಡ ಕಾರ್ ನಿಲ್ಸ್ಕೊಂಡು ತಿಂತಾರೆ. ಅವರಿಗೆ ಯಾಕೆ ಗ್ಯಾಸ್ಟ್ರೈಟಿಸ್ ಆಗುತ್ತೆ ಅಂತ ಒಬ್ಬ ಸೈಂಟಿಸ್ಟ್ ಕಂಡುಹಿಡ್ದ. ಇಂಥವ್ರಿಗೆ ಯಾಕೆ ಎಂಡೋಸ್ಕೋಪಿ ಮಾಡಿದಾಗೆ ಅಲ್ಲೊಂದು ಬ್ಯಾಕ್ಟೀರಿಯಾನ ಕಂಡುಹಿಡ್ದ, ಎಚ್ ಪೈಲೋರೈ ಅಂತ ಒಂದು ಬ್ಯಾಕ್ಟೀರಿಯಾ. ಈ ಫಿಸಿಷಿಯನ್ಗೆ ನೋಬೆಲ್ ಅವಾರ್ಡ್ ಸಿಕ್ತು. ಸೊ ನಿಮಗೆ ವಿಜ್ಞಾನಿಗಳ ಮಹತ್ವ ಹೇಳ್ತಾ ಇದ್ದೀನಿ. ಅದನ್ನು ಕಂಡುಹಿಡಿದ ಪುಣ್ಯಾತ್ಮ. ಅದು ಕಂಡುಹಿಡಿದ್ರಿಂದ ಅಡ್ವಾಂಟೇಜ್ ಏನಂದರೆ, ನನಗೆ ಇವತ್ತು ಎಂಡೋಸ್ಕೋಪಿ ಮಾಡಿ ನಿಮ್ಗೊಂದು ಪರ್ಟಿಕ್ಯುಲರ್ ಡ್ರಗ್ ಕೊಡ್ತೀನಿ ನಾನು, ನಿಮ್ಗೆ ವಾಸಿ ಆಗುತ್ತೆ. ಇದು ವಿಜ್ಞಾನದ ಮಹತ್ವ. ಅದರಿಂದ ದಯವಿಟ್ಟು ಹೊರಗಡೆ ತಿನ್ನೋರಿಗೆ ತಿನ್ನಿ, ಎಲ್ಲರೂ ಖುಷಿಯಿಂದ ತಿಂತಾರೆ. ಬಟ್ ನನ್ನ ಇನ್ಸ್ಟ್ರಕ್ಷನ್, ನೀವು ಫ್ರೈ ಆಗ್ತಿರೋ ಪೂರಿ ಇರುತ್ತೆ, ಮಸಾಲ ಪೂರಿ, ಅದನ್ನು ತಿಂದರೆ ಏನೂ ಆಗಲ್ಲ. ಯಾಕಂದರೆ ಬ್ಯಾಕ್ಟೀರಿಯಾ, ವೈರಸ್ ಎಲ್ಲ ಅದ್ರ ಜೊತೆಗೆ ಫ್ರೈ ಆಗಿ ನಿಮಗೆ ನಾನ್ ವೆಜಿಟೇರಿಯನ್ ಫುಡ್, ನೀವು ವೆಜಿಟೇರಿಯನ್ ಆದರೂ ಕೂಡ ಅದರ ನಾನ್ ವೆಜಿಟೇರಿಯನ್ ಸಿಕ್ಕಿರುತ್ತೆ. ಬಟ್ ನಾನು ಹೇಳೋದು, ಪಾನಿ ಇಟ್ಟಿರ್ತಾರಲ್ಲ, ಆ ಪಾನಿ ದ ಮೋಸ್ಟ್ ಡೇಂಜರಸ್ ಪಾನಿ. ಈ ಪುಡಿನೂ ಅಷ್ಟೇ, ನೀವು ದಯವಿಟ್ಟು ನೋಡಿ, ನಿಮ್ಮ ಮನೆಯಿಂದ ಪ್ಲೇಟ್ ತೊಗೊಂಡೋಗಿ ಹಾಕಿಸ್ಕೊಂಡು ತಿನ್ನಂಗಿರೋ ತಿನ್ನಿ. ಇಲ್ಲದ್ರೆ ಅವನು ಅಬ್ಸರ್ವ್ ಮಾಡಿ, 2 ಬಕೆಟ್ ಇಟ್ಟಿರ್ತಾನೆ, ಒಂದು ಗಲೀಜು ಬಕೆಟು, ಒಂದು ಸುಮಾರು ಗಲೀಜು ಬಕೆಟು. ಯಾರೇ ಪ್ಲೇಟ್ ಕೊಟ್ಟರು ಡಿಸ್ಪೋಸಬಲ್ ತೊಗೊಂಡ್ರೆ ಗುಡ್, ಇಲ್ಲಾಂದರೆ ಅದ್ರಾಗತ್ತಾನೆ, ಆಮೇಲೆ ಇದ್ರಾಗದ್ದಿ ನಿಮ್ಗೆ ಹಾಕ್ಕೊಡ್ತಾನೆ, ಬಂತು ಬ್ಯಾಕ್ಟೀರಿಯಾ ನಿಮಗೆ. ಅಷ್ಟು ಸರಳ ವಿಜ್ಞಾನ. ಅದರಿಂದ ದಯವಿಟ್ಟು
ನಿಮಗೆ ಗ್ಯಾಸ್ಟ್ರೈಟಿಸ್ ಆಗಬಾರ್ದು ಅಂದರೆ ಹೊರಗಡೆ ತಿನ್ನುವ ಆಹಾರದಲ್ಲಿ ಕ್ಲೀನ್ಲಿನೆಸ್, ಫ್ರೈ ಆಗ್ತಿದ್ರೆ ಇಲ್ಲ, ಏನೂ ಇಲ್ಲ. ಬಟ್ ಅದನ್ನೇ ನಿಮ್ಮ ತಟ್ಟೆಗೆ ಹಾಕ್ಕೊಟ್ರೆ ನ್ಯಾಚುರಲಿ ಅಲ್ಲಿ ಆಲ್ರೆಡಿ ಇರುತ್ತೆ ಬ್ಯಾಕ್ಟೀರಿಯಾ, ಅವ್ನು ತೊಳೆದಿರಲ್ಲ. ಸೊ ಇಂಥವನ್ನ ಅವಾಯ್ಡ್ ಮಾಡಿದರೆ, ಸೊ ನಾನು ನಿಮಗೆ ಕಾರಣ ಹೇಳ್ತಿದ್ದೀನಿ, ಸಿಮ್ಟಮ್ಸ್ ಹೇಳಿದ್ದೀನಿ, ಹೆಂಗೆ ಅವಾಯ್ಡ್ ಮಾಡಬೇಕು ಅಂತ ಹೇಳಿದ್ದೀನಿ. ಅದಾದಮೇಲೆ ನಮ್ಮ ಹತ್ರ ಬರ್ತೀನಿ ನೀವು, ನಾವೇನು ಮಾಡ್ತೀವಿ ಅಂತ ನಿಮ್ಗೆ ಹೇಳ್ತೀನಿ. ಇನ್ವೆಸ್ಟಿಗೇಷನ್. ಸೊ ನನಗೆ ಗೊತ್ತಾಗುತ್ತೆ ನೀವು ಹೇಳೋ ಸಿಮ್ಟಮ್ಸ್ನಾಗೆ ನಿಮಗೆ ಗ್ಯಾಸ್ಟ್ರೈಟಿಸು. ಸೊ ಅದಕ್ಕೆ ನಮ್ಮ ಹತ್ರ ವಂಡರ್ಫುಲ್ ಡ್ರಗ್ಸ್ ಇದ್ದಾವೆ. ಪ್ರೋಟಾನ್ ಪಂಪ್ ಇನಿಬಿಟಾರ್ಸ್ ಅಂತೀವಿ. ನೀವೇ ಅಕ್ರಾಸ್ ದಿ ಕೌಂಟ್ರ್ ತೊಗೊಂಡು ತಿಂತಿರ್ತೀರಿ. ರ್ಯಾಂಟ್ಯಾಕ್ ತೊಗೊಂಡೆ ಡಾಕ್ಟ್ರೆ, ಒಮೆಪ್ರೊಸೋಲ್ ತೊಗೊಂಡೆ, ಪ್ಯಾಂಟೋಪ್ರೊಸೋಲ್ ತೊಗೊಂಡೆ, ಅವೆಲ್ಲ ನೀವು ತೊಗೊಂಡು ನುಗ್ತಿರ್ತೀರಿ. ಬಟ್ ನಮಗೆ ಒಂದು ಶೆಡ್ಯೂಲ್ ಅಂತ ಇರುತ್ತೆ, ಅದು ಕರೆಕ್ಟಾಗಿ ಕೊಡ್ತೀವಿ. ಎಂಡೋಸ್ಕೋಪಿ ಮಾಡಿದಾಗ HP ಕಿಟ್ ಅಂತ ಕೊಡ್ತೀವಿ. ಸೊ ನಿಮಗೆ ಆಹಾರದ ಪದ್ಧತಿ ಹೇಳ್ಕೊಡ್ತೀವಿ. ಸೊ ಇವೆಲ್ಲ ವೆರಿ ವೆರಿ ಇಂಪಾರ್ಟೆಂಟ್. ಪ್ರಿವೆನ್ಷನ್ ಈಸ್ ಬೆಟರ್ ದ್ಯಾನ್ ಕ್ಯೂರ್. ನಾನು ಹೇಳಿದ್ದಿಷ್ಟು ಅವಾಯ್ಡ್. ಸ್ಮೋಕಿಂಗ್ ಬಿಡಿ ಅಂತೀವಿ, ಎಣ್ಣೆ ಹೊಡೆಯೋರಿಗೆ ಕಡಿಮೆ ಮಾಡಿ ಅಂತ ಹೇಳ್ತೀವಿ, ಇಫ್ ನಾಟ್ ಇದು. ಸೊ ತುಂಬ ಮಸಾಲೆ ಫ್ರೈಡ್ ಫುಡ್ ತಿನ್ನೋರಿಗೆ ಅವಾಯ್ಡ್ ಮಾಡಿ ಅಂತ ಹೇಳ್ತೀವಿ, ಇವೆಲ್ಲ. ಸೊ ಹಂಗೆ ಬಿಟ್ಟರೆ ಏನಾಗುತ್ತೆ, ಭಾಳ ಜನಕ್ಕೆ ಇದೊಂದು ಕನ್ಫ್ಯೂಷನ್, ಯಾಕೆ ಟ್ರೀಟ್ಮೆಂಟ್ ತೊಗೋಬೇಕು. ನಮ್ಮ ನಾನು 45 ವರ್ಷದಿಂದ ಸರ್ಜಿಕಲ್ ಪ್ರಾಕ್ಟೀಸ್ನಾಗಿದ್ದೀನಿ. ಎಷ್ಟೋ ಜನ ನನಗೆ ಬರೀ ಗ್ಯಾಸ್ಟ್ರಿಕ್ ಅಂದ್ಕೊಂಡು ಅವರೇ ಸೆಲ್ಫ್ ಡಯಾಗ್ನೋಸ್ ಮಾಡ್ಕೊಂಡಿರ್ತಾರೆ. ನಮ್ಮ ಹತ್ರ ಬಂದಾಗೆ ಒಂದು ಎಂಡೋಸ್ಕೋಪಿ ಮಾಡಿದ್ರೆ ಇಷ್ಟಾಗಲ್ಲ ಕ್ಯಾನ್ಸರ್ ಕೂತಿರುತ್ತೆ. ಕಾಂಪ್ಲಿಕೇಶನ್ಸ್ ಆಫ್ ಗ್ಯಾಸ್ಟ್ರೈಟಿಸ್, ತುಂಬ ದಿನ ಗ್ಯಾಸ್ಟ್ರೈಟಿಸ್ ಇದ್ದರೆ ಗ್ಯಾಸ್ಟ್ರಿಕ್ ಅಲ್ಸರ್ ಆಗುತ್ತೆ. ಅದನ್ನು ನಾವು ಪೆಪ್ಟಿಕ್ ಅಲ್ಸರ್ ಅಂತೀವಿ. ಎಲ್ರಿಗೂ ಆಗುತ್ತಾ? ಇಲ್ಲ. 5% ಆಫ್ 100 ಜನಕ್ಕೆ ಗ್ಯಾಸ್ಟ್ರೈಟಿಸ್ ಇದ್ದರೆ ಒಂದು 5 ಜನಕ್ಕೆ ಗ್ಯಾಸ್ಟ್ರಿಕ್ ಅಲ್ಸರ್ ಆಗುತ್ತೆ. ಆ ಅಲ್ಸರ್ ಹಂಗೆ ಬಿಟ್ಟರೆ ಕ್ಯಾನ್ಸರ್ ಆಗುತ್ತೆ. ಸೊ ಅದನ್ನು ನೀವೇ ಸೆಲ್ಫ್ ಡಯಾಗ್ನೋಸ್ ಮಾಡಿಕೊಂಡು ಕಾಂಪ್ಲಿಕೇಶನಿಗೆ ಸಿಕ್ಕಾಕೋಬೇಡಿ. ದಯವಿಟ್ಟು ನಿಮ್ಮ ಫ್ಯಾಮಿಲಿ ಡಾಕ್ಟ್ರ್ ಹತ್ರ ಹೋಗಿ, ಆಮೇಲೆ ನಮ್ಮಂಥವ್ರ ಹತ್ರ ಬನ್ನಿ. ನಿಮಗೆ ವಂಡರ್ಫುಲ್ ಡ್ರಗ್ಸ್ ಇದೆ, ಟ್ರೀಟ್ಮೆಂಟ್ ಮಾಡ್ತೀವಿ. ಇದು ಭಾಳ ಸ್ಪಷ್ಟವಾದ ಗ್ಯಾಸ್ಟ್ರೈಟಿಸ್ ಬಗ್ಗೆ ನಿಮ್ಗೆ ಇನ್ಫಾರ್ಮೇಷನ್. ಸೊ ಗ್ಯಾಸ್ಟ್ರೈಟಿಸ್, ಗ್ಯಾಸ್ಟ್ರಿಕ್ ಅಲ್ಸರ್, ಪೆಪ್ಟಿಕ್ ಅಲ್ಸರ್, ಗ್ಯಾಸ್ಟ್ರಿಕ್ ಕ್ಯಾನ್ಸರ್, ಡಿಯೋಡಿನಲ್ ಅಲ್ಸರ್, ಇವೆಲ್ಲ ನಮ್ಮ ಪದಗಳು. ಸೊ ನಿಮಗೆ ಗ್ಯಾಸ್ಟ್ರೈಟಿಸನ್ನು ಕರೆಕ್ಟಾಗಿ ಟ್ರೀಟ್ಮೆಂಟ್ ಮಾಡಿಕೊಂಡ್ರೆ ನೀವು ಫರ್ದರ್ ಕಾಂಪ್ಲಿಕೇಶನ್ ಆಗಲ್ಲ. ನಮಸ್ಕಾರ. ಈಗ ಅಸಿಡಿಟಿ ಅಂತ ಕೆಲವ್ರಿಗೆ ಒಂದು ಕನ್ಫ್ಯೂಷನ್ ಇದೆ. ಊಟದಿಂದ ಬರುತ್ತೆ, ನಾವು ಲೇಟಾಗಿ ಊಟ ಮಾಡ್ತೀವಿ, ಲೇಟ್ ನೈಟ್ ಊಟ ಮಾಡ್ತೀವಿ, ಊಟಕ್ಕೆ ಟೈಮೇ ಸಿಕ್ಕಿರಲ್ಲ ನಮಗೆ, ಅದಕ್ಕೆ ನಮ್ಗೆ ಗ್ಯಾಸ್ಟ್ರಿಕ್ ಆಗ್ತಾ ಇದೆ ಅಂತ. ಹೌದು. ಅಂಥವ್ರು ಆಹಾರ ಪದ್ಧತಿನ ಹೆಂಗೆ ಮೇಂಟೈನ್ ಮಾಡಬೇಕು? ಇದು ಭಾಳ ಇಂಪಾರ್ಟೆಂಟು. ಮನುಷ್ಯನ ಫುಡ್ ಇರ್ರೆಗ್ಯುಲರ್ ಆದರೆ ಆಸಿಡ್ ಯಾಕೆ ಜಾಸ್ತಿ ಆಗುತ್ತೆ ಅಂತ ನಿಮ್ಗೆ ಹೇಳ್ತೀನಿ ನೋಡಿ. ಬ್ರೇಕ್ಫಾಸ್ಟ್ ತಿಂಡಿ ತಿನ್ನಿ ಅಂತಾರೆ ಎಲ್ರಿಗೂ ಕೂಡ. ಬೆಳಗ್ಗೆ ಅಮ್ಮ 10 ಗಂಟೆ ತಿಂತಾಳೆ, 12 ಗಂಟೆ ತಿಂತಾಳೆ, ಅದಕ್ಕೆ ಗ್ಯಾಸ್ಟ್ರಿಕ್ ಆಗಿದೆ. ಅದು ನಿಜ. ಇದು ಬ್ರಿಟಿಷ್ ಟರ್ಮಿನಾಲಜಿ. ಬ್ರೇಕ್ ಯುವರ್ ಫಾಸ್ಟ್ ಅಂದರೆ ಬ್ರೇಕ್ಫಾಸ್ಟ್. ರಾತ್ರಿ ಎಲ್ಲರೂ ಕೂಡ 8:30-9 ಊಟ ಮಾಡಿ ಮಲ್ಕೋತಾರೆ. 4 to 6 ಅವರ್ ಆಗುತ್ತೆ ನೀವು ಎದ್ದು ಎಲ್ಲ ಮಾಡೋಷ್ಟೊತ್ತಿಗೆ. ನಮ್ಮ ಜಠರದ ಎಂಪ್ಟಿಯಿಂಗ್ ಟೈಮ್ 4 to 6 ಅವರ್ಸ್ ಅಂತೀವಿ. ನಾವು ರಾತ್ರಿ ತಿಂದ ಆಹಾರ 6 ಗಂಟೆಯೊಳಗೆ ಖಾಲಿ ಆಗುತ್ತೆ. ಖಾಲಿ ಆಗುತ್ತೆ ಅಂದರೆ ಜಠರ ಬರೀ ಖಾಲಿ ಇರಲ್ಲ, ಅದ್ರಾಗ ಆಸಿಡ್ ಇರುತ್ತೆ. ಆಸಿಡ್ ಎಷ್ಟು ಪವರ್ಫುಲ್ ಅಂದರೆ ಬ್ಲೇಡ್ನೇ ಕರೆಸ್ಕೊಳ್ಳೋಷ್ಟು ಶಕ್ತಿ ಇರುತ್ತೆ ಅದು. ಸೊ ನಮ್ಮ ಸ್ಟಮಕ್ನೇ ಸುಟ್ಟಾಕ್ಬಿಡ್ಬೋದು ಅದು. ಆದರೆ ಗಾಡ್ ಈಸ್ ಎ ಗ್ರೇಟ್ ಸೈಂಟಿಸ್ಟು. ಇನ್ನೊಂದು ಗ್ಲ್ಯಾಂಡ್ ಕೊಟ್ಟಿದ್ದಾನೆ, ಮ್ಯೂಕಸ್ ಗ್ಲ್ಯಾಂಡ್ ಅಂತೀವಿ ನಾವು. ಎಂಜಿಲ್ ಇರುತ್ತಲ್ಲ, ಸಲೈವ, ಆ ಥರ ಇರುತ್ತೆ. ಅವೆರಡು ಬ್ಯಾಲೆನ್ಸ್ ಆಗ್ತಾ ಇರುತ್ತೆ. ಎಷ್ಟೊತ್ತು ಬ್ಯಾಲೆನ್ಸ್ ಆಗುತ್ತೆ, ನೀವು ತುಂಬ ಹೊತ್ತು ಉಪವಾಸ ಇದ್ದರೆ ಮ್ಯೂಕಸ್ ಕಡಿಮೆ ಆಗುತ್ತೆ, ಆಸಿಡ್ ಜಾಸ್ತಿ ಆಗುತ್ತೆ. ಅಸಿಡಿಟಿ ಈಸ್ ಕಾಸ್ ಫಾರ್ ಗ್ಯಾಸ್ಟ್ರೈಟಿಸ್, ಹೈಪರ್ ಅಸಿಡಿಟಿ ಅಂತೀವಿ ನಾವು. ಸೊ ಅದರಿಂದ ದಯವಿಟ್ಟು ಈ ಉಪವಾಸಗಳನ್ನ ನಾವು ಅಡ್ವೈಸ್ ಮಾಡಲ್ಲ. ಲಕ್ಕಿಲಿ ನಮ್ಮ ದೇಶದಲ್ಲಿ ಏಕಾದಶಿ ದಿನ ಉಪವಾಸ ಮಾಡ್ತೀವಿ ಅಂದರೆ ಅನ್ನ ತಿನ್ನಲ್ಲ, ಮುದ್ದೆ ತಿನ್ನಲ್ಲ ಅಷ್ಟೇ, ಬೇರೆ ಎಲ್ಲ ತಿಂತಿರ್ತಾರೆ. ದಟ್ ಈಸ್ ಗುಡ್. ಸೊ ಯಾವಾಗಲೂ ಸ್ಟಮಕ್ನ ಫುಲ್ ಖಾಲಿ ಬಿಟ್ಟರೆ ಗ್ಯಾಸ್ಟ್ರೈಟಿಸ್ ಆಗುತ್ತೆ. ಅದಕ್ಕೆ ಬ್ರೇಕ್ಫಾಸ್ಟ್ ಅಂದರೆ 8ರಿಂದ 9, ಲಂಚ್ ಅಂದರೆ 1ರಿಂದ 2, ಸ್ನ್ಯಾಕ್ ಅಂದರೆ ಈವ್ನಿಂಗ್ 5ರಿಂದ 6, ಊಟ ಅಂದರೆ ಸಾಯಂಕಾಲ 8ರಿಂದ 9. ಒಂದು ಶೆಡ್ಯೂಲ್ ಇರಬೇಕು ನಿಮಗೆ. ಸೊ ಹಂಗಿದ್ರೆ ನಿಮಗೆ ಅಸಿಡಿಟಿ ಆಗಲ್ಲ. ಅದು ನಿಜ. ಇರ್ರೆಗ್ಯುಲರ್ ಫುಡ್ ಅಂದರೆ ಅದೇನೇ. ತುಂಬ ಹೊತ್ತು ಎಂಟಿ ಸ್ಟಮಕ್ ಇಡಬಾರ್ದು. ಬೆಳಗ್ಗೆ 8 ಗಂಟೆಗೆ ತಿಂದುಬಿಟ್ರೆ ಸಾಯಂಕಾಲ 5 ಗಂಟೆವರೆಗೆ ಏನು ತಿನ್ನಲ್ಲ ಅಂದರೆ ಮತ್ತೆ ಸ್ಟಮಕ್ನೊಳಗೆ ಖಾಲಿ ಆ್ಯಸಿಡ್ ಇರುತ್ತೆ. ಅದರಿಂದ ಒಂದು ಟೈಮಿಂಗ್ಸು, ಯಾವತ್ತೋ ಒಂದಿನ ಹೆಚ್ಚು ಕಮ್ಮಿ ಆದರೆ ಪರವಾಗಿಲ್ಲ. ಪ್ರತಿನಿತ್ಯ ನೀವು ಹಂಗೆ ಆದರೆ ನಿಮಗೆ ಅಸಿಡಿಟಿ ಜಾಸ್ತಿ. ಅದರಿಂದ ಅವಾಯ್ಡ್ ಮಾಡಿ. ಅಸಿಡಿಟಿ ಆಗಿಬಿಟ್ಟಿದೆ. ಈಗ ನಾನು ಒಂದು ಮಾತ್ರೆ ತೊಗೊತೀನಿ, ನಂಗೆ ಗ್ಯಾಸ್ಟ್ರಿಕ್ ಇದೆ ಅಂತ ಹೋಗ್ಬಿಟ್ಟು ಮೆಡಿಕಲ್ ಸ್ಟೋರಲ್ಲಿ ಗ್ಯಾಸ್ಟ್ರಿಕ್ ಮಾತ್ರೆ ಕೊಡಿ ಅಂತ ತೊಗೊಂಡು ತಿಂದ್ಬಿಡ್ತೀನಿ. ತುಂಬ ಜನ ಹಂಗೆ ಮಾಡೋರಿದ್ದಾರೆ. ಮಾತ್ರೆ ತೊಗೊಂಡ್ರೆ ಓಕೆ ಇವಾಗ ಪರವಾಗಿಲ್ಲ, ಮತ್ತೆ ನೆಕ್ಸ್ಟ್ ಡೇ ನಂಗೆ ಮಾತ್ರೆ ಬೇಕು, ಮಾತ್ರೆ ಇಲ್ಲ ಅಂದರೆ ಆಗಲ್ಲ. ಅದೊಂದು ಮೈಂಡಿಗೆ ಬಂದ್ಬಿಡುತ್ತೆ. ಅದಕ್ಕೆ ಅಂಥವ್ರಿಗೆ ಏನು ಹೇಳ್ತೀರಾ? ಇದನ್ನು ಸೆಲ್ಫ್ ಮೆಡಿಕೇಷನ್ ಈಸ್ ಡೇಂಜರಸ್ ಅಂತ ನಾವು ಯಾವಾಗಲೂ ಹೇಳ್ತೀವಿ. ಯಾಕೆ ಹೇಳ್ತೀವಿ ಅಂದರೆ ಅದಕ್ಕೊಂದು ಶೆಡ್ಯೂಲ್ ಇರಲ್ಲ.
ಬಟ್ ಒಂದು ಅದೃಷ್ಟ ಏನಂದರೆ ಗ್ಯಾಸ್ಟ್ರಿಕ್ ಮಾತ್ರೆಗಳಿಗೆ ಸೈಡ್ ಎಫೆಕ್ಟ್ ಇರಲ್ಲ. ಅಂದರೆ ಕಿಡ್ನಿ ಮೇಲೆ ಏನಾಗುತ್ತೆ ಅಪರೂಪಕ್ಕೆ ಇದರಿಂದನೇ ಕ್ಯಾನ್ಸರ್ ಆಗ್ಬೋದು ಅಂತ ಎಲ್ಲೋ ನೀವು ಓದಿರ್ತೀವಿ ಇಂಟರ್ನೆಟ್ನಾಗ, ಭಯ ಬೀಳಕ್ಕೆ ಹೋಗಬೇಡಿ. ಅಸಿಡಿಟಿ ಮಾತ್ರೆ ಇವತ್ತು ಒಂದು ತೊಗೊಂಡೆ ನಾಳೆ ಯಾವತ್ತೋ ಒಂದು ತೊಗೊಂಡು ಹಂಗೆ ಮಾಡಬಾರ್ದು. ನಮ್ಮ ಹತ್ರ ಬಂದಾಗೆ ಅದಕ್ಕೊಂದು ಇದಿರುತ್ತೆ, ಅವಾಗ ಕೊಡ್ತೀವಿ. ಆಮೇಲೆ ನಾನು ಹೇಳೇ ಕಳಿಸ್ತೀನಿ, ಬ್ರಹ್ಮ ಬಂದರೂ ನಿಮ್ಮ ಗ್ಯಾಸ್ಟ್ರಿಕ್ನ ವಾಸಿ ಮಾಡೋಕ್ಕಾಗಲ್ಲ, ಕಡಿಮೆ ಮಾಡ್ತೀವಿ, ಕಂಟ್ರೋಲ್ ಮಾಡ್ತೀವಿ, ನಾವು ಹೇಳ್ದಂಗೆ ಫಾಲೋ ಮಾಡಿ ಅಂತ ಹೇಳ್ತೀವಿ ಹೊರತು. ಸೊ ನೀವೇ ತೊಗೊಂಡಿದ್ರೆ ನನಗೆ ಅಡ್ವಾಂಟೇಜ್ ಏನಂದರೆ 6 ತಿಂಗಳಾದರೂ ಅವ್ನಿಗೆ ಯಾಕೋ ಸರಿ ಬರಲಿಲ್ಲ ಅಂದರೆ ಎಂಡೋಸ್ಕೋಪಿ ಮಾಡ್ತೀನಿ, ಕಾಂಪ್ಲಿಕೇಶನ್ ಇರ್ಬೋದು, ನಿಮಗೆ ಗೊತ್ತಾಗಲ್ಲ. ನೀವು ಹಂಗೆ ತೊಗೊಂಡಿದ್ರೆ ಅಲ್ಟಿಮೇಟ್ಲಿ ಅಡ್ವಾನ್ಸ್ಡ್ ಕ್ಯಾನ್ಸರ್ ನಮ್ಮ ಹತ್ರ ಬರ್ತೀರಿ. ದಯವಿಟ್ಟು ಹಂಗೆ ತೊಗೊಬೇಡಿ. ಆಯಿತು, ಎಲ್ಲೋ ಒಂದು ಹೊರಗಡೆ ಹೋಗಿರ್ತೀರಿ, ಯಾಕೋ ಗ್ಯಾಸ್ಟ್ರೈಟಿಸ್ ಜಾಸ್ತಿ ಆಯಿತು, ಹೋಗಿ ಒಂದು ಫ್ಯಾನ್ ಡಿ ಇಂಥ ಮಾತ್ರೆಗಳು ಸಿಗ್ತವೆ, ತೊಗೊಳ್ಳಿ, ಬಟ್ ಅದನ್ನೇ ಅಭ್ಯಾಸ ಮಾಡ್ಕೋಬೇಡಿ.